ಹಾಯ್ ಎಲ್ರಿಗೂ, ಹೇಗಿದ್ದೀರ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ಫ್ರಂಟ್ ಪಾರ್ಟ್ ಬ್ಲೌಸ್ದು ನೆಕ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಸ್ಟಿಚಿಂಗ್ ಏನು ತೋರಿಸ್ತಾ ಇಲ್ಲ, ನಾನು ಪೇಪರ್ ಕಟ್ಟಿಂಗಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. 34 ಮೆಜರ್ಮೆಂಟಲ್ಲಿ ನಾನು ಈ ಪೇಪರ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ. ಹೈಟ್ ಬಂದ್ಬಿಟ್ಟು 14.5, ವಿಡ್ತ್ ಬಂದ್ಬಿಟ್ಟು 10.30 ತೊಗೊಳ್ತಾ ಇದ್ದೀನಿ. ಇಟ್ಕೊಂಡು ಶೋಲ್ಡರು 5.5, ನೆಕ್ ಬಂದ್ಬಿಟ್ಟು 2 ಇಂಚಸ್ಸು, ಇನ್ನು ಶೋಲ್ಡರ್ ಆ ಕಡೆ 3 ಇಂಚಸ್ ಉಳಿಯುತ್ತೆ. ಮತ್ತು ನಾವು ನೆಕ್ ಕೆಳಗಡೆ ಡಿಪಿಯಲ್ಲಿ 6 ಪಾಯಿಂಟ್ ಇಟ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಅಷ್ಟು ತೊಗೊಂಡು ಇದು ಜಾಯಿಂಟ್ ಮಾಡ್ಕೊಳ್ತೀನಿ. ನಾನು ಶೋಲ್ಡರಿಂದ 5.5 ಕೆಳಗಡೆ ತೊಗೊಳ್ತಾ ಇದ್ದೀನಿ. ನಾನು ಈ ಪಾಯಿಂಟಿಂದ ಲಾಸ್ಟ್ವರೆಗೂ ಗೆರೆ ಹಾಕ್ಕೊಳ್ತೀನಿ. ಈ ಕಡೆನೂ ಮತ್ತು ಈ ಕಡೆನೂ ಈ ರೀತಿಯಾಗಿ ಗೆರೆ ಹಾಕ್ಕೊಂಡು ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಈ 6 ಪಾಯಿಂಟಿಂದ ಒಳಗಡೆಗೆ 1 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. ಇವಾಗ 3 ಇಂಚ್ ಆಗುತ್ತೆ. ಅದನ್ನು ಜಾಯಿಂಟ್ ಮಾಡಿಕೊಂಡು ಈ ಜಾಯಿಂಟಿಂದ ಮೇಲ್ಗಡೆ 2 ಇಂಚ್ವರೆಗೂ ಜಾಯಿಂಟ್ ಮಾಡ್ಕೊಂಡು ಹೋಗಬೇಕು. ಅಲ್ಲಿಗೆ ಲೈನ್ ಎಳ್ಕೊಳ್ಳಿ. ಈ ರೀತಿಯಾಗಿ ಕಟ್ಟಿಂಗಲ್ಲಿ ಬರುತ್ತೆ. ಸ್ಟಿಚಿಂಗ್ ಅದೇ ರೀತಿಯಾಗಿ ಬರುತ್ತೆ. ನೆಕ್ಸ್ಟು ಈ ಕಡೆ ನಾವು ಇಲ್ಲಿ ಸ್ಲೀವ್ಸ್ ಕಡೆಯಿಂದ ಕೆಳಗಡೆಗೆ 2 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ನೆಕ್ ಕೆಳಗಡೆಯಿಂದ ಕೆಳಗಡೆ ಪಾಯಿಂಟಿಂದ ಮೇಲ್ಗಡೆಗೆ 1.5 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಆ ಮಾರ್ಕಿಂದ ನಾವು ಕೆಳಗಡೆಗೆ ಇಲ್ಲಿ ಸ್ಟಾರ್ ಥರ ನಾವು 6 ಇಂಚ್ಗಿನ ಸ್ವಲ್ಪ ಅರ್ಧ ಇಂಚ್ ಕೆಳಗಡೆಗೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ಆ 2 ಇಂಚ್ ಕೆಳಗಡೆ ತೊಗೊಂಡಿದ್ವಲ್ಲ ಸೈಡಲ್ಲಿ, ಆ ಲೈನ್ನ ನೀಟಾಗಿ ರೌಂಡ್ ಶೇಪಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ತಾ ನೆಕ್ ಮೇಲ್ಗಡೆ 1.5 ಇಂಚ್ ತೊಗೊಂಡಿದ್ವಲ್ಲ ಅಲ್ಲಿವರೆಗೂ ಜಾಯಿಂಟ್ ಮಾಡ್ಕೋಬೇಕು. ನೆಕ್ಸ್ಟು ಕ್ರಾಸ್ ಪಟ್ಟಿ 3.5, ಈ ಕಡೆ 2.5ಅಲ್ಲಿ ಕಟ್ಟಿಂಗ್ ಬರುತ್ತೆ ಈ ರೀತಿಯಾಗಿ. ಇವಾಗ ಕಟ್ ಮಾಡಿ ತೋರಿಸ್ತೀನಿ ನಾನು ಯಾವ ರೀತಿ ಬರುತ್ತೆ ಅಂತ. ಫಸ್ಟಿಗೆ ಶೋಲ್ಡರ್ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ರೀತಿಯಾಗಿ ಎಲ್ಲ ಕಟ್ಟಿಂಗ್ ಮಾಡ್ಕೊಂಡ್ಮೇಲೆ ನೆಕ್ಕಲ್ಲಿ ತೊಗೊಳ್ತೀನಿ. ಇದು ಮೇಲ್ಗಡೆ ನೆಕ್ಕಿಂದ ಆ ಮಾರ್ಕ್ ಮೇಲೆ ಕಟ್ ಮಾಡ್ಕೊಂಡೋಗಿ ಈ ರೀತಿಯಾಗಿ ರೌಂಡ್ ಶೇಪ್ ಬರುತ್ತೆ. ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ನೆಕ್ಸ್ಟು ಸ್ಟಾರ್ ಕಟ್ಟಿಂಗ್, ಅದು ತೆಗೆದುಬಿಡಿ. ಇಷ್ಟೇ ಪಾರ್ಟ್ ಬೇಕಾಗಿರೋದು. ನೋಡಿ ಈ ರೀತಿಯಾಗಿ ಪ್ಯಾಟರ್ನ್ ಬರುತ್ತೆ ನಮ್ಮ ಫ್ರಂಟ್ ಪಾರ್ಟು. ನಾನು ಅರ್ಧ ಕಟ್ ಮಾಡ್ತಾಯಿದ್ದೀನಿ ಮಧ್ಯದಲ್ಲಿ, ಯಾಕಂದರೆ ಉಕ್ಸ್ ಪಟ್ಟಿ ಬರುತ್ತೆ, ಹಾಗಾಗಿ ಇದು ಅರ್ಧ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಿಮ್ಗೆ ತೋರ್ಸೋದಕ್ಕೋಸ್ಕರ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಪಾರ್ಟಲ್ಲಿ 3 ಪಾರ್ಟ್ಸ್ ಬರುತ್ತೆ ಈ ರೀತಿಯಾಗಿ. ನೋಡಿ ನಾನು ಫಸ್ಟು ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಕಟ್ ಮಾಡು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ನೋಡಿ ನಾನು ಒಳಗಡೆ ಕ್ಯಾನ್ವಾಸ್ ಹಾಕಿದ್ದೀನಿ, ಮೇಲ್ಗಡೆ ಪಾರ್ಟಿಗೆ ಮಾತ್ರ. ನಿಮ್ಗೆ ಇಷ್ಟ ಆದರೆ ಅಗಲ ಇರೋ ಲೇಸು ಸ್ಟಿಚ್ ಮಾಡ್ಕೊಳ್ಳಿ. ನಾನು ಚಿಕ್ಕದು ಮಾಡ್ಕೊಂಡಿದ್ದೀನಿ. ಪೇಪರ್ ಕಟ್ಟಿಂಗಿಂತ ಒಂದು ಅರ್ಧ ಇಂಚು ಅರ್ಧಕ್ಕಿಂತ ಹೆಚ್ಚು ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಸ್ಟಿಚಿಂಗಲ್ಲೆಲ್ಲ ಹೋಗ್ಬಿಡುತ್ತೆ. ಈ ಪ್ಯಾಟರ್ನ್ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಾನು. ಈ ಸೀರೆಗೆ ಪಲ್ಲು ಪ್ಲೈನ್ ಬಂದಿದೆ, ಹಾಗಾಗಿ ನಾನು ಈ ರೀತಿಯಾಗಿ ಪಲ್ಲು ಲೇಸ್ ಸಿಗುತ್ತೆ ಕರೆಕ್ಟಾಗಿ, ಸೈಜು ಕರೆಕ್ಟಾಗಿ. ಅದಕ್ಕೆ ಗ್ರೀನ್ ಕಲರ್ ತೊಗೊಂಡು ಬಂದು ನಾನು ಇದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಪ್ಲೇನ್ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಸ್ಯಾರಿ ರೆಡಿಯಾಗಿದೆ. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.